ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ 2026ರ ಆರಂಭದಲ್ಲೇ ಭಾರತ ಪರಿಸರ ಸ್ನೇಹಿ ಸಾರಿಗೆಯಲ್ಲಿ ಒಂದು ಮಹತ್ವದ ಸಾಧನೆ ಮಾಡೋದಕ್ಕೆ ರೆಡಿಯಾಗಿದೆ. ಇದು ಭಾರತದ ಮೊದಲ ಹೈಡ್ರೋಜನ್ ರೈಲು ಸಂಚಾರಕ್ಕೆ ಸಿದ್ಧ ಆಗಿರುವ ವಿಚಾರ. ಹಾಗಾದ್ರೆ ಯಾವಾಗ, ಎಲ್ಲಿಂದ, ಇದರ ವಿಶೇಷತೆಗಳೇನು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನ್ಯೂಸ್18 ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಹಾಗೆಯೇ ನ್ಯೂಸ್18 ಕನ್ನಡ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಪ್ರಾಯೋಗಿಕ ಕಾರ್ಯಾಚರಣೆಯನ್ನ ಆರಂಭಿಸೋದಕ್ಕೆ ರೆಡಿಯಾಗಿದ್ದು, ಇದು ದೇಶದ ಹಸಿರು ಸಾರಿಗೆ ಉಪಕ್ರಮಗಳಲ್ಲಿ ಒಂದು ಮೈಲ್ಗಲ್ಲಾಗಿದೆ. 2 ಪವರ್ ಕಾರು ಮತ್ತು 8 ಪ್ಯಾಸೆಂಜರ್ ಕೋಚ್ಗಳನ್ನು ಹೊಂದಿರುವ 10 ಬೋಗಿಗಳ ರೈಲನ್ನು ಚೆನ್ನೈನ ಐಸಿಎಫ್ನಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ, ಹಾಗೆಯೇ ನಿರ್ಮಾಣ ಮಾಡಲಾಗಿದೆ. ದೇಶದ ಮೊದಲ ಹೈಡ್ರೋಜನ್ ರೈಲು ಜಿಂದ್ಗೆ ಆಗಮಿಸಿದ್ದು ಇತಿಹಾಸದಲ್ಲಿ ಹೊಸ ಅಧ್ಯಾಯ ರಚಿಸುವತ್ತ ಸಿದ್ಧವಾಗಿದೆ. ಹೈಡ್ರೋಜನ್ ರೈಲು ಆರಂಭ ಆದರೆ ಜಿಂದ್ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡ ನಗರಗಳ ಸಾಲಿನಲ್ಲಿ ಸೇರ್ಪಡೆಯಾಗಲಿದೆ. ಜನವರಿ 26, 2026ರಂದು ಭಾರತದ ಮೊದಲ ಹೈಡ್ರೋಜನ್ ರೈಲು ಪ್ರಾಯೋಗಿಕ ಸಂಚಾರವನ್ನ ಜಿಂದ್ ಮತ್ತು ಸೋನಿಪತ್ ನಡುವೆ ಆರಂಭಿಸಲಿದ್ದು, ಈ ರೈಲು 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಹಾಗೆಯೇ 2500 ಜನರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಕೂಡ ಇದು ಹೊಂದಿದೆ. ಇದು ಪರಿಸರಕ್ಕೆ ಹಾನಿ ಮಾಡದ ಸಾರಿಗೆಯ ದಿಕ್ಕಲ್ಲಿ ಒಂದು ದೊಡ್ಡ ಮಹತ್ವದ ಹೆಜ್ಜೆ. ಕೇವಲ ನೀರನ್ನು ಹೊರಸೂಸುತ್ತೆ ಇಡು. ಇನ್ನು ಈ ಸಲ ರೈಲುಗಳಿಗೆ ಹೋಲಿಸಿದ್ರೆ ಅಥವಾ ನಾವು ಗಮನಿಸ್ತಾ ಹೋಗೋದಾದ್ರೆ ಡೀಸೆಲ್ ರೈಲುಗಳಿದೆಯಲ್ಲ, ಈ ತರದ ಒಂದು ಡೀಸೆಲ್ ರೈಲುಗಳಿಗೆ ಹೋಲಿಸಿದ್ರೆ ಇದು ಪರಿಸರ ಸ್ನೇಹಿ ಹಾಗೆಯೇ ಇಂಧನ ವೆಚ್ಚದಲ್ಲಿ ಉಳಿತಾಯವನ್ನ ಮಾಡುತ್ತೆ. ಡೀಸೆಲ್ ರೈಲು 1 ಕಿಲೋಮೀಟರ್ಗೆ 4.5 ಲೀಟರ್ ಡೀಸೆಲ್ ಬಳಸುತ್ತೆ. ಆದರೆ ಈ ರೈಲು 2 ಕೆಜಿ ಹೈಡ್ರೋಜನ್ನಲ್ಲಿ ಅದೇ ದೂರ ಕ್ರಮಿಸುತ್ತೆ. ರೈಲಿನ ಅಂತಿಮ ಲೋಡಿಂಗ್ ಮತ್ತು ಪರೀಕ್ಷೆಗಳು ಈ ವಾರ ಜಿಂದ್ ರೈಲು ನಿಲ್ದಾಣದಲ್ಲಿ ನಡೆಯುತ್ತೆ. ಪ್ರಾಯೋಗಿಕ ಸಂಚಾರಕ್ಕಾಗಿ ರೈಲಿನ ವಿನ್ಯಾಸದಲ್ಲಿ 2 ಡ್ರೈವರ್ ಪವರ್ ಕಾರ್ ಮತ್ತು 8 ಪ್ರಯಾಣಿಕರ ಬೋಗಿಗಳು ಇರುತ್ತೆ. ಪ್ರಾಯೋಗಿಕ ಸಂಚಾರ ಪೂರ್ಣಗೊಂಡ ನಂತರ ಇಂಡಿಯನ್ ರೈಲ್ವೇಸ್, RDSO ಮತ್ತು ಸ್ಪ್ಯಾನಿಷ್ ಪಾಲುದಾರರಾದ ಗ್ರೀನ್ ಎಚ್ ಕಂಪನಿ ಜಂಟಿಯಾಗಿ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸುತ್ತೆ. ಪ್ರಾಯೋಗಿಕ ಪರೀಕ್ಷೆ ಆದ ಬಳಿಕ ಟ್ರ್ಯಾಕ್ ಅಲ್ಲಿ ಟ್ರಯಲ್ ನಂತರ ಚಾಲನೆ ಆರಂಭವಾಗುತ್ತೆ. ಹೈಡ್ರೋಜನ್ ಚಾಲಿತ ರೈಲುಗಳು ಸಾಂಪ್ರದಾಯಿಕ ಡೀಸೆಲ್ ಎಂಜಿನ್ಗಳಿಗಿಂತ ಗಮನಾರ್ಹವಾದ ಸುಧಾರಣೆಯನ್ನು ಹೊಂದಿದೆ. ಹೈಡ್ರೋಜನ್ ರೈಲುಗಳು ವೇಗವಾಗಿಯೂ ಮತ್ತು ಪರಿಸರ ಸ್ನೇಹಿಯಾಗಿಯೂ ಇದೆ. ಇದುವೇ ಇದರ ಇನ್ನೊಂದು ವಿಶೇಷತೆ. ಈ ಹೈಡ್ರೋಜನ್ ರೈಲು ಪರಿಸರಕ್ಕೆ ಹಾನಿಕಾರಕ ಹೊಗೆಯನ್ನು ಹೊರಸೂಸೋದಿಲ್ಲ, ಬದಲಿಗೆ ಕೇವಲ ನೀರನ್ನು ಹೊರಸೂಸುತ್ತೆ. ಇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಭಾರತ ತನ್ನ ಇಂಧನ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ನವೀಕರಿಸಬಹುದಾದ ಇಂಧನ ಮೂಲಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಹೈಡ್ರೋಜನ್ ರೈಲುಗಳು ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆ. ಈ ತಂತ್ರಜ್ಞಾನ ಭಾರತದ ಸಾರಿಗೆ ವಲಯವನ್ನ ಇನ್ನಷ್ಟು ಸುಸ್ಥಿರವಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಜಿಂದ್ನ 3 ಮತ್ತು ದೆಹಲಿಯ 2 ಲೋಕೋ ಪೈಲಟ್ಗಳಿಗೆ ಚೆನ್ನೈನಲ್ಲಿ ಟ್ರೈನಿಂಗ್ ಅನ್ನು ನೀಡಲಾಗಿದ್ದು, ಹಾಗೆಯೇ ಜಲಂಧರ್ನಲ್ಲಿ ಹೆಚ್ಚಿನ ತರಬೇತಿಯನ್ನು ಕೂಡ ನೀಡಲಾಗಿದೆ. ಸ್ವದೇಶಿ ತಂತ್ರಜ್ಞಾನದ ಮೇರುಕೃತಿ ಈ ರೈಲನ್ನು ಸಂಪೂರ್ಣವಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಬ್ರಾಡ್ಗೇಜ್ ಮಾರ್ಗದಲ್ಲಿ ಚಲಿಸುವ ಇದು ವಿಶ್ವದ ಅತಿ ಉದ್ದದ ಅಂದರೆ 10 ಬೋಗಿ ಮತ್ತು ಅತಿ ಶಕ್ತಿಶಾಲಿ 2400 ಕಿಲೋವ್ಯಾಟ್ ಹೈಡ್ರೋಜನ್ ರೈಲಾಗಿದೆ. ರೈಲಿನ ಗರಿಷ್ಠ ವೇಗ ಗಂಟೆಗೆ 150 ಕಿಲೋಮೀಟರ್ ತಲುಪಬಹುದು. ಒಂದು ಬಾರಿಗೆ 2500 ಪ್ರಯಾಣಿಕರನ್ನ ಹೊತ್ತೊಯ್ಯಬಲ್ಲದು. 360 ಕೆಜಿ ಹೈಡ್ರೋಜನ್ನಿಂದ 180 ಕಿಲೋಮೀಟರ್ ದೂರ ಪ್ರಯಾಣಿಸಬಲ್ಲದು. ಇದರ ವೆಚ್ಚ ಸುಮಾರು 82 ಕೋಟಿ ರೂಪಾಯಿ. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಬೋಗಿಗಳನ್ನು ರೆಡಿ ಮಾಡಲಾಗಿದೆ. ಅತ್ಯಾಧುನಿಕ ಎಲೆಕ್ಟ್ರೋಕೆಮಿಕಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು 9 ಕೆಜಿ ನೀರಿನಿಂದ 900 ಗ್ರಾಂ ಹೈಡ್ರೋಜನ್ ಇಂಧನ ಉತ್ಪಾದನೆಯಾಗುತ್ತೆ. ರೈಲನ್ನು 1 ಕಿಲೋಮೀಟರ್ ಓಡಿಸೋದಕ್ಕೂ ಕೂಡ ಇದು ಸಾಕಾಗುತ್ತೆ. ಸೊ ರೈಲು 3000 ಕೆಜಿ ಹೈಡ್ರೋಜನ್ ಮತ್ತು 7680 ಕೆಜಿ ಆಮ್ಲಜನಕವನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಪ್ಯಾನಿಷ್ ಕಂಪನಿಯ ಸಹಯೋಗದೊಂದಿಗೆ ಜಿಂದ್ನಲ್ಲಿ ನಿರ್ಮಾಣ ಮಾಡಲಾಗಿದ್ದು, 1.5 MW ವಿದ್ಯುತ್ ಸರಬರಾಜು ಸಾಮರ್ಥ್ಯದ ಈ ಘಟಕ ಸಂಪೂರ್ಣವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸೊ ನಿರಂತರ ಇಂಧನ ಪೂರೈಕೆಯನ್ನು ಇದು ಖಾತ್ರಿಪಡಿಸ್ತಾ ಇದ್ದು, ರೈಲಿನ ಬೋಗಿಗಳು ಈಗಾಗಲೇ ಶಕೂರ್ ಬಸ್ತಿ ನಿಲ್ದಾಣಕ್ಕೆ ತಲುಪಿವೆ. ಇವುಗಳಲ್ಲಿ 16 ಪ್ರಯಾಣಿಕರ ಬೋಗಿಗಳು ಮತ್ತು 4 ಡ್ರೈವರ್ ಪವರ್ ಕಾರ್ ಬೋಗಿಗಳು ಸೇರಿವೆ. ಹಂತ ಹಂತವಾಗಿ ಇವೆಲ್ಲವನ್ನು ಕೂಡ ಪರಿಚಯಿಸಲಾಗುತ್ತೆ. ಈ ರೈಲು ಬೋಗಿಗಳ ತಯಾರಿಕೆಯನ್ನ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಮಾಡಿದ್ದು, ಹೈಡ್ರೋಜನ್ ರೈಲು ಆಧುನಿಕ ಮೆಟ್ರೋ ವ್ಯವಸ್ಥೆಯ ಆರಾಮ ಹಾಗೆಯೇ ದಕ್ಷತೆಯನ್ನ ಪ್ರತಿಬಿಂಬಿಸುವ ಗುರಿ ಹೊಂದಿದೆ. ರೈಲಿನ ಮುಂಭಾಗ ಮತ್ತು ಹಿಂಭಾಗದಲ್ಲಿರುವ ಡ್ಯುಯಲ್ ಪವರ್ ಡ್ರೈವರ್ ಪವರ್ ಕಾರ್ಗಳು ತಲಾ 1200 HP ಮೋಟಾರ್ ಎಂಜಿನ್ ಅನ್ನು ಹೊಂದಿವೆ. ಫ್ಯೂಯಲ್ ಸೆಲ್ಗಳಿಂದ ಉತ್ಪತ್ತಿಯಾಗುವ 3750 ಆಂಪಿಯರ್ DC ಕರೆಂಟ್ನಿಂದ ರೈಲು ಚಲಿಸುತ್ತೆ. ಹೈಡ್ರೋಜನ್ ಶಕ್ತಿಯ ರೈಲಿನೊಳಗಿನ ದೀಪ, ಫ್ಯಾನ್ ಹಾಗೆಯೇ ಏರ್ ಕಂಡೀಷನ್ ವ್ಯವಸ್ಥೆಗಳಂತಹ ಎಲ್ಲಾ ಸೌಲಭ್ಯಗಳಿಗೆ ಈ ಒಂದು ಪವರ್ ಅನ್ನು ನೀಡುತ್ತೆ. ಎರಡೂ ಕಡೆಗಳಲ್ಲಿ ಸ್ವಯಂಚಾಲಿತ ಬಾಗಿಲುಗಳಿರುತ್ತೆ. ಹಾಗೆಯೇ ಕಂಪ್ಯೂಟರ್ಗಳ ಮೂಲಕ ಪ್ರಯಾಣಿಕರ ಮಾಹಿತಿಯನ್ನು ಪ್ರದರ್ಶನ ಮಾಡುವ ವ್ಯವಸ್ಥೆಗಳು ಕೂಡ ಈ ಸ್ಮಾರ್ಟ್ ವಿನ್ಯಾಸಕ್ಕೆ ಉದಾಹರಣೆಯಾಗಿದೆ.
ಜರ್ಮನಿ, ಜಪಾನ್, ದಕ್ಷಿಣ ಕೊರಿಯಾ, ಕೆನಡಾ, ಫ್ರಾನ್ಸ್, ಸ್ವೀಡನ್ ನಂತರ ಭಾರತ ಹೈಡ್ರೋಜನ್ ರೈಲು ಹೊಂದಿದ 8ನೇ ದೇಶವಾಗಲಿದ್ದು, ಪರಿಸರ ಸ್ನೇಹಿ ಹಾಗೆಯೇ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಈ ರೈಲು ಶೂನ್ಯ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುತ್ತೆ. ಈಗಾಗಲೇ ಹೇಳಿದ ಹಾಗೆ ಮೆಟ್ರೋ ಶೈಲಿಯ ಬಾಗಿಲಿದೆ, ಶಬ್ದರಹಿತ ಚಲನೆ ಇದೆ, ಎಸಿ ಇದೆ, ಫ್ಯಾನ್ ಇದೆ, ಲೈಟ್ ಸೌಲಭ್ಯ ಇದೆ. ಪ್ರತಿ ಬೋಗಿಯಲ್ಲಿ ಡಿಸ್ಪ್ಲೇಯ ಮೂಲಕ ಮುಂದಿನ ನಿಲ್ದಾಣದ ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಪ್ರಯಾಣಿಕರಿಗೆ ಹೊಸ ಅನುಭವವನ್ನು ನೀಡುತ್ತೆ. ಹಾಗಾಗಿ ಈ ಒಂದು ಹೈಡ್ರೋಜನ್ ರೈಲಿನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.